ಹೊರಗಡೆ ಪ್ರಪಂಚಕ್ಕೆ ಅವನು ಒಂದು ಸಂಪರ್ಕ ಇರುತ್ತೆ. ಹಲವಾರು ಊರುಗಳನ್ನು ಸುತ್ತಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿರ್ತಾನೆ. ಮತ್ತು ಅವನು ಬೇರೆ ಬೇರೆ ಕೆಲಸಗಳನ್ನು ಪ್ರಯತ್ನ ಪಟ್ಟಿರ್ತಾನೆ. ಈ ರೀತಿ ರೇಷ್ಮೆ ಗೂಡು ಮತ್ತು ಚಿಲ್ಲರೆ ವ್ಯಾಪಾರದ ಅಂಗಡಿ, ಗಾರೆ ಕೆಲಸ. ಈಗ ಗಾರೆ ಕೆಲಸ ಮಾಡ್ತಾ ಇರ್ತಾನೆ. ಮತ್ತು ನಾಟಕದಲ್ಲಿ ಅವನಿಗೆ ಆಸಕ್ತಿ ಹೆಚ್ಚು. ಅದರಿಂದ ಅವನು ಮನೆಯಲ್ಲೇ ಇರೋದಿಲ್ಲ, ಯಾವಾಗಲೂ ಮಾರುಗುಡಿಯಲ್ಲಿರ್ತಾನೆ, ಅಲ್ಲೇ ಮಲಗ್ತಾ ಇರ್ತಾನೆ. ಈ ಪುಟ್ಟಗೌರಿ ಇರ್ಬೋದು, ಗೌರಮ್ಮ ಇರ್ಬೋದು, ಇವರೆಲ್ಲ ಸಣ್ಣ ಪುಟ್ಟ ಕೂಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದೇ ಅವರ ಒಂದು ಜೀವನದ ಆಧಾರ ಅಂತ ಹೇಳ್ಬೋದು. ಸಾಕವ್ವ ದೇವರಿಗೆ ಅಂತ ಒಂದು ಹುಂಜವನ್ನು ಬಿಟ್ಟಿರ್ತಾಳೆ. ಈ ಕತೆ ಶುರು ಆಗಬೇಕಾದ್ರೆ ಆ ಹುಂಜ ಏನಿದೆ ಅದು ಆ ರಾತ್ರಿ ಮನೆಗೆ ವಾಪಸ್ ಬಂದಿರೋದಿಲ್ಲ. ಸಾಕವ್ವ ಅದರ ಬಗ್ಗೆ ಚಿಂತೆ ಮಾಡ್ತಾ ಮಲಗಿರ್ತಾಳೆ. ಬೆಳಗ್ಗೆ ಆಗಿದ ತಕ್ಷಣ ತನ್ನ ಹುಂಜವನ್ನು ಹುಡ್ಕೋದಕ್ಕಂತ ಅವಳು ಆ ಕೇರಿಯಲ್ಲೆಲ್ಲ ಸುತ್ತಾಳೆ. ಅಲ್ಲಿರುವಂತಹ ತಿಪ್ಪೆಯನ್ನೆಲ್ಲ ನೋಡ್ತಾಳೆ, ಯಾವುದರ ಲಕ್ಷಣ ಇದೆಯಾ ಅಂತ. ಏನೂ ಸುಳಿವು ಸಿಗೋದಿಲ್ಲ. ಅದರಿಂದ ಅವಳಿಗೆ ತುಂಬ ಅಸಮಾಧಾನ ಆಗುತ್ತೆ. ಅವರು ಎಲ್ಲರನ್ನೂ ಬೈತಾ ತುಂಬ ಅಸಮಾಧಾನದಿಂದ ಮನೆಗೆ ವಾಪಸ್ ಬರ್ತಾಳೆ. ತುಂಬ ಸುಸ್ತಾಗಿರ್ತಾಳೆ. ಮನೆಯ ಬೇರೆ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಕೋಪ ಅವಳಿಗೆ. ಅದರಿಂದ ಏನೇನೋ ಬೈತಾ ಇರ್ತಾಳೆ, ಶಾಪ ಹಾಕ್ತಾ ಇರ್ತಾಳೆ. ಇದನ್ನು ನೋಡಿದಂತಹ ಸಾಕವನ ಮಗಳಾದಂತಹ ಗೌರಮ್ಮ ತಾಯಿಗೆ ಸಮಾಧಾನ ಮಾಡಿ ಸ್ವಲ್ಪ ನೀರು ತಂದು ಕೊಡ್ತಾಳೆ. ಅದನ್ನು ಕುಡಿದಂತಹ ಸಾಕವ್ವ ತನ್ನ ಮಗಳಿಗೆ ಹೇಳ್ತಾಳೆ, ನೀನೇ ನನ್ನ ಕೊನೆಗಾಲಕ್ಕೆ ಆಗೋಳು, ಆದ್ದರಿಂದ ನನ್ನ ಆಸ್ತಿಯೆಲ್ಲ ನಿನ್ನ ಕಿರಿಮಗನಿಗೆ ಬರೆದುಬಿಡ್ತೀನಿ ಅಂತ ಒಂದು ಮಾತಿಗೆ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡಂತಹ ಸಾಕವ್ವನ ಎರಡನೇ ಮಗನಾದಂತಹ ಸಣ್ಣಯ್ಯ ಮತ್ತು ಅವನ ಮಡದಿ ಚೆಲುವಮ್ಮ ಇವರಿಬ್ಬರಿಗೆ ಕೋಪ ಬರುತ್ತೆ. ಸಣ್ಣಯ್ಯ ಬಂದು ತನ್ನ ತಾಯಿಯೊಂದಿಗೆ ಆಸ್ತಿಯ ಬಗ್ಗೆ ವಾದ ಮಾಡೋದಕ್ಕೆ ಶುರು ಮಾಡ್ತಾನೆ. ನಿಧಾನವಾಗಿ ಆ ವಾದ ಏನಾಗುತ್ತೆ, ದೊಡ್ಡ ಜಗಳವಾಗಿ ಪರಿಣಮಿಸುತ್ತೆ. ಇದರಲ್ಲಿ ಈ ಸಣ್ಣಯ್ಯನ ಹೆಂಡತಿ ಚೆಲುವಮ್ಮ ಬಂದು ಆ ಜಗಳ ಇನ್ನೂ ದೊಡ್ಡದಾಗಿ, ಚೆಲುವಮ್ಮ ಆ ಮನೆಯಿಂದ ತನ್ನ ತವರು ಮನೆಗೆ ಹೋಗುವಷ್ಟು ದೊಡ್ಡದಾಗ್ಬಿಡುತ್ತೆ. ಸಾಕವನ ದೊಡ್ಡ ಮಗನಾದಂತಹ ಕಾಳಣ್ಣ ಅವನು ಬಂದು ಆ ವಾತಾವರಣವನ್ನು ತಿಳಿ ಮಾಡಿ ಜಗಳವನ್ನು ನಿಲ್ಲಿಸ್ತಾನೆ. ನಂತರ ಆ ದಿನ ಮಧ್ಯಾಹ್ನ ಈ ಗೌರಮ್ಮನ ಎರಡನೇ ಮಗನಾದಂಥ ಶಿವು ಅವನು ಶಾಲೆಯಿಂದ ಆ ಮಧ್ಯಾಹ್ನ ಅಲ್ಲಿ ಕೊಡುವಂತಹ ಉಪ್ಪಿಟ್ಟೇನಿದೆ ಅದನ್ನು ತಗೊಂಡು ಮನೆಗೆ ಬರ್ತಾನೆ. ಆಗ ಪುಟ್ಟಗೌರಿ ಅವಳು ಒಂದು ನೀಲಿ ಹಾಗೂ ಈ ಈಚಲು ಗರಿ ಏನಿದೆ ಅದನ್ನು ಬಳಸ್ಕೊಂಡು ಗೋಡೆಯ ಮೇಲೆ ನವಿಲಿನ ಚಿತ್ರವನ್ನು ಬಿಡಿಸ್ತಾಳೆ. ಆ ದಿನ ಸಂಜೆ ಮತ್ತೆ ಸಾಕವ್ವ ಏನು ಮಾಡ್ತಾಳಂದರೆ ತನ್ನ ಹುಂಜಕ್ಕೆ ಏನಾಗಿದೆ ಅನ್ನೋದನ್ನು ನಾನು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಒಂದು ಪರೀಕ್ಷೆ ಮಾಡೋಣ ಅಂತ ಈ ಶಿವನ ಕರ್ಕೊಂಡು ಒಂದು ಲೋಟವನ್ನು ತಗೊಂಡು ಆ ಕೇರಿಯ ಮನೆ ಮುಂದೆ ಹೋಗ್ತಾ ಇರ್ತಾಳೆ. ಅಂದರೆ